ಗೈಸ್, ಇವತ್ತು ನಾನು ಎಲ್ಲಿ ಕೆಲಸ ಮಾಡ್ತೀನಿ, ನಾನೇನು ಕೆಲಸ ಮಾಡ್ತೀನಿ, ನಾನು ಕೆಲಸ ಮಾಡೋ ಪ್ಲೇಸಿಂದ ನಾನು ಸ್ಟೇ ಮಾಡೋ ಪ್ಲೇಸ್ ಎಷ್ಟು ದೂರ ಇದೆ ಎಲ್ಲ ತೋರಿಸ್ತೀನಿ ಬನ್ನಿ. ಅಕ್ಕಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ, ಬಸ್ ಚೇಂಜ್ ಮಾಡೋಕ್ಕೆ ಹೋಗಿದ್ದಾರೆ. ಸೊ ಡೈಲಿ ಬಂದು ಕಾರಲ್ಲಿ ಪಿಕಪ್ ಮಾಡ್ತಾರೆ. ಹಾಗೆ ಬಂದ ತಕ್ಷಣ ಫಸ್ಟು ನಮ್ಮ ಬಾಸ್ನ ಮೀಟ್ ಮಾಡ್ತೀರಾ, ಕೆಲಸ ಸ್ಟಾರ್ಟ್ ಮಾಡೋಕ್ಕಾಗುತ್ತೆ. ಸೊ ಬನ್ನಿ, ಫಸ್ಟ್ ಪೂಜೆ ಮಾಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನಾವೆಲ್ಲರೂ ನಮ್ಮ ಜೊತೆ ಇದ್ದು ಕಾಪಾಡ್ತಾರೆ. ತುಂಬ ಕಷ್ಟಪಟ್ಟ ಮೇಲೆ ನನಗೆ ದೇವರು ಇಲ್ಲಿ ಕರ್ಕೊಂಡ್ಬಂದು ನಿಲ್ಲಿಸಿ ತುಂಬ ಸಂತೋಷವಾಗಿ ತುಂಬ ಹ್ಯಾಪಿ ಲೈಫ್ ಕೊಟ್ಟಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ದೇವರೇ. ಹಾಗೆ ನನ್ನ ಹನುಮನ್ನ ತುಂಬ ನಂಬ್ತೀನಿ. ಸೊ ಅವ್ರ ಫೋಟೋ ಇಟ್ಟಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಯಾವಾಗಲೂ ಇರ್ತಾರೆ. ವೆಲ್ಕಮ್. ಟಡನ್ ಟಡನ್. ಹಾಗೆ ಇಲ್ಲಿ ಫೇಶಿಯಲ್ಗೆ ಹೈಡ್ರಾ ಫೇಶಿಯಲ್, ನಾರ್ಮಲ್ ಫೇಶಿಯಲ್ ಎಲ್ಲ ಇದೆ. ದೆನ್ ಹೇರ್ ವಾಶ್ ಸೆಕ್ಷನ್, ಇದು ಬಂದು ವ್ಯಾಕ್ಸಿಂಗ್ ರೂಮ್. ಆ್ಯಕ್ಚುಲಿ ಇವಾಗೆಲ್ಲ ಬಂದಿದ್ದೀವಿ, ಸೊ ಏನು ಸೆಟಪ್ ಮಾಡಿಲ್ಲ. ಸೊ ದಿಸ್ ಈಸ್ ಅ ವ್ಯಾಕ್ಸಿಂಗ್ ರೂಮ್. ದೆನ್ ಇದು ಪ್ರಾಡಕ್ಟ್ ಸೆಕ್ಷನ್. ಇದು ಪೆಡಿಕ್ಯೂರ್ ಸೆಕ್ಷನ್, ಪೆಡಿಕ್ಯೂರ್, ಮೆನಿಕ್ಯೂರ್. ಇದು ಬಂದು ಇದು ರಿಸೆಪ್ಷನ್. ದೆನ್ ನೆಕ್ಸ್ಟ್ ಟೈಲರಿಂಗ್. ಇಲ್ಲಿ ನಾವೆಲ್ಲ ಕೂತ್ಕೊಂಡು ಊಟ ಮಾಡೋದು. ದೆನ್ ದಿಸ್ ಈಸ್ ಅ ಓವರ್ ಆಲ್ ಲುಕ್, ಫುಲ್ ಸಲೂನ್. ಹಾಗೆ ನಾವು ಕೆಲಸ ಮಟ್ಟ ಆಡಾಕ್ತೀವಲ್ವ, ಸೊ ನಮ್ಗೆ ರೆಸ್ಟ್ ಮಾಡೋಕ್ಕೆ ರೂಮ್ ಇದೆ. ಆ್ಯಂಡ್ ಕಿಚನ್ ತೋರಿಸ್ತೀನಿ ಬನ್ನಿ. ದಿಸ್ ಈಸ್ ಅ ಕಿಚನ್. ಸೊ ಸ್ವಲ್ಪ ಮೀನ್ಸ್ ಸ್ನ್ಯಾಕ್ಸ್, ಟೀ, ಕಾಫಿ ಎಲ್ಲ ಮಾಡ್ಕೊಳ್ಳೋಕ್ಕೆ. ಆ್ಯಂಡ್ ಹಾಗೆ ನಮಗೆ ರೆಸ್ಟ್ ಮಾಡೋಕ್ಕೆ ದಿಸ್ ಈಸ್ ಅವರ್ ರೆಸ್ಟ್ ರೂಮ್. ಮೀನ್ಸ್ ತುಂಬ ಟಯರ್ಡ್ ಆದರೆ, ಹೆಲ್ತ್ ಇಶ್ಯೂಸ್ ಆದರೆ ಇಲ್ಲಿ ರೆಸ್ಟ್ ಮಾಡ್ತೀವಿ. ಹಾಗೆಯೇ ನಾನು ತುಂಬ ಬೋರ್ ಆದಾಗ, ಮೀನ್ಸ್ ಬೋರ್ ಆದರೂ ಆಗಿಲ್ಲ ಅಂದರೂ ಇಲ್ಲಿ ಬಂದು ಡ್ರೆಸ್ ಹಾಕ್ಬೋದು, ನನಗೆ ಅಷ್ಟು ಸಮಾಧಾನ ಆಗುತ್ತೆ. ಸೊ ದಿಸ್ ಈಸ್ ಅ ವಂಡರ್ಫುಲ್ ಪ್ಲೇಸ್. ಇದು ಆ್ಯಕ್ಚುಲಿ ಬ್ಯಾಕ್ ಸೈಡ್ ಪಾರ್ಕ್ ಇದೆ, ತುಂಬ ದೊಡ್ಡ ಪಾರ್ಕ್. ಸೊ ತುಂಬ ಸೂಪರಾಗಿ ಪೀಸ್ಫುಲ್ಲಾಗಿದೆ ಈ ಪ್ಲೇಸು. ಫುಲ್ ಬ್ಯುಸಿ ಇರ್ತೀವಿ, ಅಷ್ಟು ಕಸ್ಟಮರ್ಸ್ ಬರ್ತಾರೆ. ಹಾಗೆ ನಮಗೆ ಸ್ವಲ್ಪ ಟೈಮ್ ಸಿಕ್ಕಿದಾಗ ಕೂತ್ಕೊಳ್ಳೋಕ್ಕೆ, ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಈ ರೂಮ್. ಹಾಗೆ ಇಲ್ಲಿ ಬಂದು ನಿಂತ್ಕೊಂಡ ತಕ್ಷಣ ಅಷ್ಟು ಪೀಸ್ಫುಲ್ಲಾಗಿ ಸಮಾಧಾನವಾಗಿರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ನೋಡೋಕ್ಕೆ. ಇನ್ನು ಈವ್ನಿಂಗ್ ಟೈಮಲ್ಲಂತೂ ಸಖತ್ತಾಗಿರುತ್ತೆ. ದಿಸ್ ಈಸ್ ಅ ಮೈ ವರ್ಕ್ ಪ್ಲೇಸ್, ಬ್ಯೂಟಿ ಸಲೂನ್. ಸೊ ತುಂಬ ಹಾರ್ಡ್ ವರ್ಕ್ ಮಾಡ್ತೀವಿ ಆ್ಯಕ್ಚುಲಿ. ಹಾಗೆ ಕಷ್ಟಪಟ್ಟು ದುಡಿತೀವಿ, ದುಡಿದ ತಕ್ಕಂತೆ ದುಡ್ಡು ಕೂಡ ಬರುತ್ತೆ. ಸೊ ಬ್ಯೂಟಿ ಪ್ರಾಡಕ್ಟ್ಸ್ ಬಗ್ಗೆ ಹಾಗೆ ಏನಾದರೂ ಡೌಟ್ಸ್ ಇದ್ದರೆ ನಾನು ಕಮೆಂಟ್ ಮಾಡಿ, ಡೆಫಿನೆಟ್ಲಿ ನಾನು ರಿಪ್ಲೈ ಮಾಡ್ತೀನಿ. ದೆನ್
ಮಲೇಷ್ಯಾದಲ್ಲಿ ನನಗೆ ಹೇಗೆ ಕೆಲಸ ಸಿಕ್ತು ಆ್ಯಂಡ್ ಯಾವ ಥರ ನಾನು ಬಂದೆ ಅದೆಲ್ಲ ಇನ್ನೊಂದು ವೀಡಿಯೋಲಿ ನಾನು ನಿಮಗೆ ತಿಳಿಸ್ತೀನಿ. ಬಾಯ್.